ಸೊ ದಿಸ್ ಇಸ್ ಮೈ ಕೂಪತಿ. ಕೂಪತಿಯ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದು ಮೊಸರನ್ನ. ಎಸ್. ಥ್ಯಾಂಕ್ ಯು ಲೇಡೀಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪಾಪ ಬೆಳಿಗ್ಗೆ 4 ಗಂಟೆಗೆಲ್ಲ ಇಷ್ಟೊತ್ತು ತಿನ್ನೋದು ನನಗೆ ಬೇಜಾರಾಗ್ತದೆ. ಇನ್ನು ಊಟ ಮಾಡು. ಸರಿ, ಆಯ್ತು ಟೈಮು ಇದು ಕಿಶ್. ಓಕೆ, ಥ್ಯಾಂಕ್ ಯು. ಓಕೆ, ಹಾಯ್ ಗಾಯ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಯಾವಾಗಲೂ ಹೇಳೋ ಹಾಗೆ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಶುಭ ದಿನ, ಶುಭ ಮಧ್ಯಾಹ್ನ, ಶುಭ ಸಂಜೆ. ಈಗ ಏನಂತ ಹೇಳಿದ್ರೆ, ನಮ್ಮ ಕೊಡವ ಕಮ್ಯುನಿಟಿಯಲ್ಲಿ ನಾವೊಂದು ರಿಚುವಲ್ ಮಾಡ್ತೀವಿ. ಅಂದರೆ ಕೂಪತಿ ಕೊಡಪ ಅಂತ. ಅಂದರೆ ಬಸ್ರಿ ಹೆಣ್ಮಗುವಿಗೆ ಅವರ ತಾಯಿ ಮೊದಲು ಊಟ ತಂದು ಕೊಡ್ತಾರೆ. ಸೊ ಈಗ ನಾನು 7 ತಿಂಗಳು ಬಸ್ರಿ ಆಗಿರೋದ್ರಿಂದ 7ನೇ ತಿಂಗಳು ಇಲ್ಲ 9ನೇ ತಿಂಗಳು ಅವರು ಊಟ ತಂದು ಕೊಡಬೇಕು. ಸೊ ದ್ಯಾಟ್ ಈಸ್ ದ ರಿಚುವಲ್. ಸೊ ಈಗ ಮೊದಲು ನಮ್ಮ ತಾಯಿ ಮನೆಯಿಂದ ಊಟ ಬರುತ್ತೆ. ತಾಯಿ ಮನೆಯಿಂದ ಊಟ ಬಂದ ಮೇಲೆ ಯಾರು ಬೇಕಾದ್ರೂ ಕೊಡ್ಬೋದು. ಅದಾದ್ಮೇಲೆ ಯುಗೋದೆ ಕೊಂಬು ಯುಗೋದೆ ಅದಾದ್ಮೇಲೆ ಯಾರು ಟಚ್ ಮಾಡೋಕ್ಕಾಗ ಡಬ್ಬಿಯಪ್ಪ. ಸೊ ಅದಾದ್ಮೇಲೆ ಯಾರು ಬೇಕಾದ್ರೂ ಬರ್ಬೋದು. ಬಾಂಡ, ಯು ಟೇಕ್ ದಿಸ್, ಗೋ, ಇಲ್ಲಿ ಬಾ, ಯು ಪ್ಲೇ ವಿತ್ ದಿಸ್, ಯು ಬಾ. ಸರಿ. ಹೆಂಗ ಬಂದ ನೀ ಬೇರೆ ಬಾ, ಕ್ರಿಯತು ತಂಡ್ ಬಾ, ಹಿಂಗೆ ಎತ್ತುವಯ್ಕ ಎಡಿಟ್ ಮಾಡಿ. ಸೊ 7ನೇ ತಿಂಗಳು, 5ನೇ ತಿಂಗಳು ಇಲ್ಲ 7ನೇ ತಿಂಗಳಲ್ಲಿ ತಾಯಿ ಮನೆಯಿಂದ ಊಟ ಬರುತ್ತೆ. ಊಟ ಬಂದ ಮೇಲೆ ಇನ್ನು ಬೇರೆ ನಮ್ಮಲ್ಲಿ ಸೀಮಂತ ಶಾಸ್ತ್ರ ಮಾಡೋದಾಗ್ಲಿ ಆ ಥರದ್ದೇನು ಇಲ್ಲ. ಸೀಮಂತ ಶಾಸ್ತ್ರ ಮಾಡೋದು ಅದೆಲ್ಲ ಇಲ್ಲ ನಮ್ಮಲ್ಲಿ. ಏನಂದ್ರೆ ಇದೇನೆ, ತಾಯಿ ಮನೆಯಿಂದ ಊಟ ಬರಬೇಕು ಆಡ್ ಮಂತಲ್ಲಿ, 5ನೇ ತಿಂಗಳು ಇಲ್ಲ 7ನೇ ತಿಂಗಳಲ್ಲಿ. ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಊಟ ತಂದು ಕೊಡ್ಬೋದು. ಸೊ ಈಗ ನಮ್ಮ ತಾಯಿ ಮತ್ತೆ ಚಿಕ್ಕಮ್ಮ ಊರಿಂದ ಹೊರಟಿದ್ದಾರೆ ಊಟ ತಗೊಂಡು. ಸೊ ಅದ್ರಲ್ಲೂ ಕೂಡ ಆಡ್ ನಂಬರ್ ಅಲ್ಲಿ ಮಾಡ್ಬೇಕು. 7, 9, 11, 13. ಲಾಸ್ಟ್ ಟೈಮ್ ಎಲ್ಲ ಭುವನ್ ಅವರ ಅತ್ತೆ ಒಬ್ರು 21 ಡಿಶಸ್ ಏನೋ ತಂದ್ಕೊಟ್ಟಿದ್ರು. 21 19 ನಂಗೆ ಗೊತ್ತಿಲ್ಲ. ಆ ಥರ ಒಂದು 4-5 ಥರದ ಪಲ್ಯ, ನಾನ್ ವೆಜ್ ಅಲ್ಲಿ ಮಟನ್, ಚಿಕನ್, ಫಿಶ್ ತರಲ್ಲ. I don't know if I'm even going to finish this video, but ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಅದೇ, ಬಿಕಾಸ್ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಆನ್ ದ ವೇ ಇರೋದ್ರಿಂದ, ಆನ್ ದ ವೇ ಅಂತ ಹೇಳಿದ್ರೆ ಇನ್ನೊಂದು 20 minutes ಒಳಗಡೆ ರೀಚ್ ಆಗಿಬಿಡ್ತಾರೆ ಅವರು. ಸೊ ಐ ಆಮ್ ಗೆಟಿಂಗ್ ರೆಡಿ, ಬಿಕಾಸ್ ಅವರು ಊಟ ತಂದಮೇಲೆ ಊಟ ಮಾಡಿಕೊಂಡು ಇಮಿಡಿಯೇಟ್ಲಿ ಐ ವಿಲ್ ಹ್ಯಾವ್ ಟು ಲೀವ್ ಫಾರ್ ಅ ಮೀಟಿಂಗ್. ಒಂದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಹೊರಡಬೇಕು. ಸೊ ಅದಕ್ಕೆ ಐ ಆಮ್ ಟ್ರೈಂಗ್ ಟು ಫಿನಿಶ್ ಆಫ್ ಗೆಟಿಂಗ್ ರೆಡಿ, ಬಿಕಾಸ್ ಅವರು ಇನ್ನು ಬಂದು ಅವ್ರಿಗೂ ಪಾಪ ಹೊಟ್ಟೆ ಹಸ್ತಿರುತ್ತೆ. ಕೂರ್ಗಿಂದ ಬರ್ತಿರೋದಲ್ಲ, ಅವರು ಸುಸ್ತಾಗಿರುತ್ತೆ. ಸೊ ಬೇಗ ಏನು ಹೇಳೋದು, ಊಟ ಮಾಡ್ಕೊಂಡು ಫಸ್ಟ್ ನಾನು ತಿನ್ಬೇಕು. ಸೊ ಬೇಸಿಕ್ಲಿ ಈ ಕೂಪತಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಫಸ್ಟ್ ಅಪ್ಲೈ ಯೋರ್ ಸನ್ಸ್ಕ್ರೀನ್ ಆರ್ ಯೋರ್ ಪ್ರೈಮರ್ ಆರ್ ಯೋರ್ ಮಾಯಿಶ್ಚರೈಸರ್. ಎಣ್ಣೆಗೆ ಗೊಂಬೆ ಅಡಿಲು ಜೂಜು, ಅದನ್ನು ಹಚ್ಕೊಡಿ, ವಾಟ್ ಎವರ್ ಯು ಆರ್ ಕಂಫರ್ಟಬಲ್ ವಿತ್. ಸೊ I use lactocalamine. Yes, the sunscreen is done. So sunscreen ಆಯಿತು. ನಾನೀಗ, ಬಿಕಾಸ್ ಮೇಕಪ್ ಯು ನೋ ದಟ್ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತ. ಸೊ ಐ ವಿಲ್ ಕಾನ್ಸಂಟ್ರೇಟ್ ಆನ್ ಟಾಕಿಂಗ್ ಅಬೌಟ್ ದ ರಿಚುವಲ್, ಅಬೌಟ್ ದ ಕೂಪತಿ. ಸೊ ಸೊ ಎಸ್, ಆಡ್ ನಂಬರ್ಸಲ್ಲಿ ತರಬೇಕು. ಅಂದರೆ 7 dishes, 9 dishes, 11 dishes, 13 dishes, 15 dishes, ಆ ಥರ. ಸೊ ಅಗೇನ್ ಅವರವರ ಶಕ್ತಿ ಮೇಲೆ ಅದು ಮೀರಿದ್ದು.
ಒಂದು ತಂದ್ರು ಆಗುತ್ತೆ, 3 ತಂದ್ರು ಆಗುತ್ತೆ. ಒಂದಂತ ಹೇಳಿದ್ರೆ ಒಂದು ಯೂಶಲಿ ಯಾರು ತರಲ್ಲ, ಬಿಕಾಸ್ ಮೊಸರನ್ನ ಇಸ್ ಕಂಪಲ್ಸರಿ ಆಯ್ತಾ. ಅದನ್ನ ಫೌಂಡೇಶನ್ ಅದನ್ನ ಅವರು ಇದ್ರಲ್ಲಿ ಹಾಕಿ ತರ್ತಾರೆ, ಬಾಳೆ ಎಲೆಯಲ್ಲಿ ತರ್ತಾರೆ. ಸೊ ದಟ್ ಈಸ್ ಲೈಕ್ ಮಸ್ಟ್. ಏನು ಹೇಳೋದು, ಮೊಸರನ್ನ ತರಲೇಬೇಕು. ಅದಕ್ಕೆ ದಾಳಿಂಬೆ, ಗ್ರೇಪ್ಸ್ ಅದೆಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಂಡು ತಗೊಂಡ್ಬರ್ತಾರೆ ಮೊಸರನ್ನ. ಸೊ ಅದು ಈಸ್ ಅ ಮಸ್ಟ್, ಅದು ಕೊಡಲೇಬೇಕು. ಅಪೆರೆಂಟ್ಲಿ ಮೊಸರನ್ನ ತುಂಬ ಒಳ್ಳೆಯದು ಬಸ್ರಿ ಅಂದ್ರಿಗೆ. ಸೊ ಮೊಸರನ್ನ ತಂದು ಕೊಡ್ತಾರೆ. ಅದು ಬಿಟ್ಟು ಡಿಶಸ್ ಇರುತ್ತಲ್ಲ, ಚಿಕನ್ ಇರುತ್ತೆ, ಮಟನ್ ಇರುತ್ತೆ, ಮೀನು ತರಲ್ಲ. ಸೊ ಚಿಕನ್, ಮಟನ್, ಮಶ್ರೂಮ್, ಆಮೇಲೆ ಅದೇ ಪಲ್ಯಗಳು ಒಂದಷ್ಟು ಥರದ್ದು. ಆಮೇಲೆ ನಮ್ಮಲ್ಲಿ ಕೂರ್ಗೀಸಲ್ಲಿ ಪೋರ್ಕ್ ತಿಂತಾರೆ. ಸೊ ಪೋರ್ಕ್ ಆದರೆ ನಾನು ಭುವನವ್ರು ಇಬ್ಬರು ತಿನ್ನಲ್ಲ. ಸೊ ನನಗದಿಲ್ಲ, ಆ ಡಿಶ್ ನನಗೆ ರೂಲ್ಡ್ ಔಟ್, ಅದಿಲ್ಲ. ಆಮೇಲೆ ಪಲ್ಯ ಒಂದಷ್ಟು ವೆರೈಟೀಸ್ ತರ್ತಾರೆ, ಸೊಪ್ಪು ತರ್ತಾರೆ. ಆಮೇಲೆ ನಮ್ಮಲ್ಲಿ ಬೇರೆ ಬೇರೆ ಥರದ್ದು ಡಿಶಸ್ ಇದೆಯಲ್ಲ, ಅಂದರೆ ಅಕ್ಕಿ ರೊಟ್ಟಿ ಅಂತ ಹೇಳ್ತೀವಿ, ದಟ್ ಇಸ್ ಅಕ್ಕಿ ರೊಟ್ಟಿ. ಆಮೇಲೆ ಪಾಪುಟ್ ಅಂತ ಹೇಳ್ತೀವಿ, ಅದು ಅಕ್ಕಿ ತರಿಯಲ್ಲಿ ಮಾಡ್ತಾರೆ. ಪಾಪುಟ್, ಕಣಬುಟ್ ಅಂತ ಹೇಳ್ತೀವಿ, ಅದನ್ನೂ ಅಕ್ಕಿ ತರಿಯಲ್ಲೇ ಮಾಡೋದು. ಅದೇನಂದ್ರೆ ಅಕ್ಕಿ ತರಿನ ಇಂಗಿಸ್ಬಿಟ್ಟು ಅದನ್ನ ಮುದ್ದೆ ಮಾಡಿ ಅದನ್ನ ಈ ಸ್ಯಾಕಲ ಅಂತ ಹೇಳ್ತೀವಿ, ಕುಕ್ಕರ್, ಸ್ಟೀಮ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಅದನ್ನ ಬೇಯಿಸೋದು. ಯಾ ಪೀಕಾಕ್ ಮಮ್ಮ ಅನ್ನು. ಸೊ ಅದು ಮಾಡ್ತಾರೆ. ನೋಡೋಣ, ನನಗೆ ನಿಜ ನಾನು ನಮ್ಮ ತಾಯಿಗೆ ಹೇಳಿದ್ದೇನೆಂದ್ರೆ, ನೀನು ಕಷ್ಟ ತಗೋಬೇಡ, ನೀನು ಎಷ್ಟಾಗುತ್ತೆ ಅಷ್ಟು ಮಾಡಿ, ಇದು ಶಾಸ್ತ್ರ, ನಾವು ಮಾಡಲೇಬೇಕು ಅಂತ ಇರೋದ್ರಿಂದ. ನಾನು ನಮ್ಮ ತಾಯಿಗೆ ಹೇಳಿದ್ದೇನೆಂದ್ರೆ, ನಿನಗೆ ಜಾಸ್ತಿ ರಿಸ್ಕ್ ತಗೋಬೇಡ, ನಿನಗೇನಾಗುತ್ತೆ, ನಿನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಮಾಡ್ಕೊಂಡು ಬಾ ಅಂತ. ಬಿಕಾಸ್ ಅವ್ರಿಗೂ ಪಾಪ ಏಜ್ ಆಗಿದೆ. ಆ್ಯಂಡ್ ಕೂರ್ಗಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಎಲ್ಲ ಇವಾಗ ನಾವು ಹೆಂಗೆ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡ್ತೀವಿ, ಸ್ವಿಗ್ಗಿ ಝೊಮ್ಯಾಟೊ ಅಂತ ಇದ್ದೀನಿ, ಬಿಗ್ ಬಾಸ್ಕೆಟ್ಟು, ಏನು ಅಮೆಝಾನ್ ಡೆಲಿವರಿ ಎಲ್ಲ ಮಾಡ್ತೀವಿ, ಅಲ್ಲದಿಲ್ಲ. ಅಲ್ಲೇನಂದರೆ ಇಟ್ ಈಸ್ ಓನ್ಲಿ ಟೌನ್ ಇರುತ್ತೆ, ಒಂದು ಚಿಕ್ಕ ಟೌನು. ಇವಾಗ ನಮ್ಮ ಮನೆಗೆ ವಿರಾಜಪೇಟೆ ಹತ್ರ. ಸೊ ನಮ್ಮ ತಾಯಿ ಪ್ರತಿಯೊಂದು ಐಟಮ್ನು ವಿರಾಜಪೇಟೆಗೆ ಹೋಗಿ ಶಾಪ್ ಮಾಡ್ಕೊಂಡು ತರಬೇಕು. ಅಂದರೆ ಇಟ್ ಇಸ್ ಮಟನ್, ಚಿಕನ್, ಅವರೆಲ್ಲ ಊರುಗಳೆಲ್ಲ ಹಾಗೆ ಅಲ್ವಾ. ಆ್ಯಂಡ್ ಅದು ಚಂದ ಆ್ಯಕ್ಚುಲಿ, ನಿಮಗೆ ಮೀಟ್ ಕೂಡ ಫ್ರೆಶ್ ಸಿಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಲೈಕ್ ಸೋ ಫ್ರೆಶ್ ಆ್ಯಂಡ್ ನೈಸ್. ಸೊಪ್ಪು ಎಲ್ಲ, ತರಕಾರಿ ಎಲ್ಲನೂ ಕೂಡ. ಸೊ ಅದಕ್ಕೆ ನಾನು ಹೇಳಿದ್ದದೆ ಅವ್ರಿಗೆ, ನಿನ್ಗೇನಾಗುತ್ತೆ, ನಿನ್ನ ಕೈಯಲ್ಲಿ ಏನು ಸಾಧ್ಯ ಇದೆ ಅದು ಮಾಡ್ಕೊಂಡು ಬಾ, ನಾನು ಇಷ್ಟು ಮಾಡ್ಕೊಂಡು ಬಾ ಅಷ್ಟು ಮಾಡ್ಕೊಂಡು ಬಾ ಅಂತ ನಿನಗೆ ಹೇಳೋದೇ ಇಲ್ಲ ಅಂತ. ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಸಿಸ್ಟರ್, ತಂಗಿ, ಅವ್ರು ಆ್ಯಕ್ಚುಲಿ ಒಬ್ಬರೇ ಇರ್ತಾರೆ. ಅಂದರೆ ಅವ್ರ ಮಕ್ಕಳು ಕೂಡ ಕುಕುನು ಕಿಸ್ಸಿಂಗ್ ಅಚ್ಚಿ ಪುಟ್ ಬೇಬಿ. ಸೊ ನಾನು ಅವ್ರಿಗೆ ಹೇಳಿದ್ದೇನೆಂದರೆ, ಚಿಕ್ಕಮ್ಮನು ನೀನು ಒಟ್ಟಿಗೆ ಮಾಡ್ಕೊಬನ್ನಿ, ಅವಾಗ ಬರ್ಡನ್ ಆಗಲ್ಲ. ಚಿಕ್ಕಮ್ಮನೂ ತಾಯಿ ಸಮಾನ ಅಲ್ವಾ, ನಮ್ಮ ತಾಯಿ ತಂಗಿ ನನಗೆ, ಅವರು ಕೂಡ ನನ್ನ ತಾಯಿ ಸಮಾನ. ಶಿ ಹಸ್ ಆಲ್ವೇಸ್ ಬಿನ್ ದೇರ್. ರೇಣು ಆಂಟಿ ಅಂತ, ಶಿ ಇಸ್ ಲೈಕ್, ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಶಿ ಹಸ್ ಟೇಕನ್ ಸಚ್ ಗುಡ್ ಕೇರ್ ಆ್ಯಂಡ್ ಶಿ ಇಸ್ ಲೈಕ್ ಮೈ ಮದರ್. ಸೊ ಅದಕ್ಕೆ ನಾನು ಹೇಳಿದೆ, ಅವರು ನೀನು ಇಬ್ರು ಮಾಡ್ಕೊಂಡು ಬನ್ನಿ, ಅವಾಗ ಒಬ್ರಿಗೆ ಇಷ್ಟೊಂದು ಡಿಶಸ್ ಅಂದಾಗ ಕಷ್ಟ ಆಗುತ್ತೆ, ಇಬ್ರು ಮಾಡ್ಕೊಬನ್ನಿ ಅಂತಾನೆ ಹೇಳಿರೋದು. ಸೊ ಅದಕ್ಕೆ ಅವರಿಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ ಈಗ. ಐ ಥಿಂಕ್ ಇನ್ನೊಂದು 10-15 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಸೊ ಇಟ್ಸ್ ನೈಸ್. ಐ ಮೀನ್ ಬಸ್ರಿ ಆಗೋದು, ಅದ್ರ ಜೊತೆ ಬರುವಂಥ ರಿಚುವಲ್ಸು, ಅದೆಲ್ಲ ಚಂದ. ಒಂಥರ ಯು ಫೀಲ್ ನೈಸ್, ಯು ಫೀಲ್ ಸ್ಪೆಷಲ್. ಅದೊಂಥರ ಈಗ ಸೀಮಂತ ಮಾಡಿದಾಗ ಹೇಗೆ ಹೆಣ್ಮಕ್ಳಿಗೆ ದೇ ಫೀಲ್ ಸೋ ಸ್ಪೆಷಲ್ ಅಬೌಟ್ ಇಟ್ ಅಲ್ವಾ, ಹಾಗೆ ಈವನ್ ದಿಸ್ ಇಸ್ ಲೈಕ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ನನಗೆ, ಈ ಕೂಪತಿ ಅನ್ನೋದು. ಸೊ ಯಾ, ಇಟ್ಸ್ ಗೋನ ಹ್ಯಾಪನ್. ಯಾಕಂದರೆ ನಾನೀಗ ಇನ್ನೊಂದು ಕೆಲವು ದಿನದಲ್ಲಿ 8ನೇ ತಿಂಗಳಿಗೆ ಎಂಟರ್ ಆಗ್ತಾ ಇದ್ದೀನಿ. ಸೊ ಒನ್ಸ್ ಐ ಎಂಟರ್ ದ 8th month, ಆಡ್ ಮಂತಲ್ಲಿ ತಾಯಿ ತರಂಗಿಲ್ಲ. ಬೇರೆ ಯಾರು ಬೇಕಾದರೂ ತಾಯಿ ಒಂದ್ಸತಿ ತಂದ ಮೇಲೆ ಊಟ ಯಾರು ಬೇಕಾದರೂ ಕೊಡ್ಬೋದು, ಯಾವ ತಿಂಗಳಲ್ಲಿ ಬೇಕಾದ್ರೂ ಕೊಡ್ಬೋದು, ಬಿಫೋರ್ ಡೆಲಿವರಿ ಕೂಡ ಕೊಡ್ಬೋದು, ಏನು ಟೆನ್ಷನ್ ಇಲ್ಲ. ಬಟ್ ತಾಯಿ ಮಾತ್ರ 7ನೇ ತಿಂಗಳಲ್ಲಿ ಇಲ್ಲ 5ನೇ ತಿಂಗಳಲ್ಲಿ ಕೊಟ್ಬಿಡ್ಬೇಕು. ಸೊ ಊರಲ್ಲೆಲ್ಲ ಏನು ಮಾಡ್ತಾರೆ, ತುಂಬ ಮನೆಗಳಿರ್ತಾರಲ್ಲ, ತುಂಬ ರಿಲೇಟಿವ್ಸ್ ಇರ್ತಾರೆ, ಆಮೇಲೆ ಅವರು
ತುಂಬಾ ಜನ ಈಗ ನನ್ನ ಫಸ್ಟ್ ಬೇಬಿಗಂತೂ ನನ್ನ ಪ್ರಕಾರ ಒಂದು ಏನಿಲ್ಲ ಅಂದ್ರೂ ಒಂದು 20-25 ಮನೆಯಿಂದ ಊಟ ಬಂದಿತ್ತು ನನಗೆ. ನೋ ನಾಟ್ ಆನ್ ದ ಲಿಪ್ಸ್ ಗೊಂಬೆ. ಇದು ನನ್ಗೂ ಏನಿಲ್ಲ ಅಂದ್ರೂ ಒಂದು 20-25 ಮನೆಯಿಂದ ಬಂದಿತ್ತು. ಬಿಕಾಸ್ ಒಂದು ಫಸ್ಟ್ ಬೇಬಿ, ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಮಗು, ಆ ಥರದ್ದೆಲ್ಲ. ಸೊ ಹಾಗೆಲ್ಲ ಇತ್ತು. ಬಟ್ ಇದಕ್ಕೆ ಸೆಕೆಂಡ್ ಬೇಬಿಗೆ ನಾವೇ ಕೂಡ ಊರಿಗೆ ಹೋಗ್ತಾ ಇಲ್ಲ. ವಿ ಆರ್ ಹಿಯರ್ ಇನ್ ಬ್ಯಾಂಗ್ಳೂರ್ ಬಿಕಾಸ್ ಭುವನ್ ಅವ್ರ ಸಿನಿಮಾ ಕೆಲಸಗಳು, ಒಂದಷ್ಟು ಕೆಲಸಗಳು, ಟೆನ್ಷನ್. ನೋ, ನಾಟ್ ಆನ್ ಲಿಪ್ಸ್. ನೋ, ಹಿಯರ್ ಓಕೆ, ನಾಟ್ ಆನ್ ಲಿಪ್ಸ್. ಓಕೆ. ಸೊ ಹಾಗಾಗಿ ನಾವೇ ಹೋಗ್ತಾ ಇಲ್ಲ, ವಿ ಆರ್ ಹಿಯರ್. ಅದಕ್ಕೆ ಅಷ್ಟು ಯಾರನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು. ನಮ್ಮ ತಾಯಿ ಅಂತೂ ತರಲೇಬೇಕು, ದಟ್ ಇಸ್ ಲೈಕ್ ಅ ಟ್ರೆಡಿಷನ್. ಸೊ ಅದಕ್ಕೆ ಅವ್ರ ಪಾಪ ಮಾಡ್ಕೊಂಡು ತರ್ತಾ ಇದ್ದಾರೆ. And yeah, I'm excited. I'm getting ready for that. ಅಂದ್ರೆ ಅವ್ರು ಬಂದಾಗ ಒಂದ್ ಸ್ವಲ್ಪ ಫ್ರೆಶ್ ಆಗಿ ಕಾಣ್ಬೇಕಲ್ವಾ, ಪಾಪ ಅಷ್ಟು ದೂರದಿಂದ ಬರ್ತಿರ್ತಾರೆ. ನಾವಿಲ್ಲಿ ಅಂತ ಇದ್ರೆ ಸುಸ್ತು ಸುಸ್ತು ಅಂತಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಐ ಆಮ್ ಗೆಟ್ಟಿಂಗ್ ರೆಡಿ. ಎಸ್ ಗೈಸ್, ಸೊ ನೋಡಿದ್ರಿ ನೀವು, ಬೇಸ್ ಹಾಕಿದೆ. ಬೇಸ್ ಆದಮೇಲೆ ಪೌಡರ್ ಡ್ಯಾಬ್ ಮಾಡಿಕೊಂಡೆ. ಅದಾದಮೇಲೆ ಅಂದರೆ ಕಾಂಪ್ಯಾಕ್ಟ್ ಡ್ಯಾಬ್ ಮಾಡಿಕೊಂಡೆ. ಅದಾದಮೇಲೆ ಕಾಂಟೋರಿಂಗ್ ಮಾಡಿಕೊಂಡೆ, ಬ್ಲಷ್ ಹಾಕ್ಕೊಂಡೆ, ಐಬ್ರೋಸ್ ಮಾಡಿಕೊಂಡೆ. ಈಗ ಐ ಆಮ್ ಡೂಯಿಂಗ್ ಐಲೈನರ್. ಓಕೆ, ಗಿವ್ ಮಿ ದಟ್ ಬ್ರಷ್. ಇದು ಮಮ್ಮ ಬ್ರಷ್ ಇದರ್ಥ. ಅದು ಬಾಂಡ, ಅದೆಲ್ಲ ಮುಟ್ಟತ್ತೆ. ಟೇಕ್ ದಿಸ್. ಓಕೆ, ಟೇಕ್ ದಟ್. ಮಗಳು ಇವತ್ತು ಬಿಡ್ತಾನೆ ಇಲ್ಲ ನನಗೆ. ಸೊ ನಾವು ಐ ಆಮ್ ಡೂಯಿಂಗ್ ದ ಐಲೈನರ್. ಶಿ ಇಸ್ ವೆರಿ ಇನ್ಕ್ವಿಸಿಟಿವ್. ಏನು ಮಮ್ಮ ಏನು ಮೇಕಪ್ ಮಾಡ್ಕೊಳ್ಳೋದು, ಎಲ್ಲ ಹೆಣ್ಮಕ್ಳು ಹಂಗೇನೆ. ಜ್ಯುವೆಲ್ರಿ ಏನು ಹಾಕೊಳ್ತಾರೆ ಮಮ್ಮ ಅಲ್ಲ ಗೊಂದೆ. ಶಿ ಇಸ್ ವೆರಿ ಇನ್ಕ್ವಿಸಿಟಿವ್. ಮಮ್ಮ ಜ್ಯುವೆಲ್ರಿ ಏನು ಹಾಕೊಳ್ತಾರೆ, ಮಮ್ಮ ಏನು ಮೇಕಪ್ ಮಾಡ್ಕೊತಾರೆ, ಮಮ್ಮ ಹೇಗೆ ಮೇಕಪ್ ಮಾಡ್ಕೊತಾರೆ, ಎಲ್ಲ ಈಗಲೇ 1 ವರ್ಷಕ್ಕೆ. ಸೊ ಮಗುನು ಕೂಡ ರೆಡಿ ಮಾಡಿದ್ದೀನಿ ನಾನು, ಬಿಕಾಸ್ ಇಲ್ಲ ಅಂದರೆ ಮನೆಯಲ್ಲಿ ಹೆಂಗೆಂಗೋ ಐ ವಿಲ್ ಲೆಟ್ ಹರ್ ಬಿ. ದೃಷ್ಟಿ ಆಗಲ್ಲ ಅಂತ. ಇನ್ನೊಂದು, ಮಕ್ಕಳು ಹಾಗೆ ಅಲ್ವಾ, ಗಲೀಜು ಮಾಡ್ತಾ ಇರ್ತಾರೆ ಬಟ್ಟೆನ. ಸೊ ಅದಕ್ಕೆ ಐ ಮೇಕ್ ಹರ್ ವೇರ್ ನಾರ್ಮಲ್ ಕ್ಲೋತ್ಸ್. ಈಗ ಒಂದು ಸ್ವಲ್ಪ ನೋಡ್ತಾಯಿದೆ ಇಲ್ಲಿ ಮಾತ್ರ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕ್ಸಿದ್ದೀನಿ. ಅಜ್ಜಿ ಬರ್ತಾ ಇದಾರಲ್ಲ, ಇನ್ನು ಅಜ್ಜಿ ಬಂದಾಗ ನನ್ನ ಮೊಮ್ಮಗು ಏನಕ್ಕೆ ಈ ಥರ ಡ್ರೆಸ್ ಮಾಡಿದ್ಯಾ ಅಂತ ಬೈತಾರಲ್ಲ, ಅದಕ್ಕೆ. ಎಸ್. ಈಗ ಟೆನ್ಷನ್ ಏನಂತ ಹೇಳಿದ್ರೆ, ಒಂದು ಮೀಟಿಂಗ್ ಬೇರೆ ಇದೆ ಇವಾಗ. ಇವ್ರು ಆ್ಯಕ್ಚುಲಿ 1 o'clock ಒಳಗಡೆ ಬರೋಕ್ಕೆ ಹೇಳಿದೆ ನಾನು ನಮ್ಮ ತಾಯಿಗೆ. ಈಗ ಇಟ್ ಇಸ್ ಆಲ್ರೆಡಿ 1:32 ಆಗೋಕ್ಕಾಯ್ತು ಅನಿಸುತ್ತೆ. ನಮಗೊಂದು 2:15 ಮೀಟಿಂಗ್ ಬೇರೆ ಇದೆ. ಸೊ ಬೇಗ ಈಗ ಅದು ಹೆಂಗೆ ಅಂದರೆ, ನಾನು ಫಸ್ಟ್ ಊಟ ಮಾಡಬೇಕು. ನಾನು ಊಟ ಮುಗಿಸಿದ್ಮೇಲೆ, ಮುಗಿಸ್ಬೇಕು ಅಂತಿಲ್ಲ, ಶುರು ಮಾಡಬೇಕಷ್ಟೆ. ಸೊ ಫಸ್ಟು ಮೊಸರನ್ನ ಕೊಡ್ತಾರೆ. ಫಸ್ಟು ಮೊಸರನ್ನ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಎಲ್ಲ ಡಿಶಸ್ನ ಬಾಳೆ ಎಲೆ ತರಬೇಕು. ನೋಡೋಣ ನಮ್ಮ ತಾಯಿ ಎಷ್ಟು ಪ್ರಿಪೇರ್ ಆಗಿ ಬಂದಿದ್ದಾರೆ ಗೊತ್ತಿಲ್ಲ. ಪಾಪ ನನಗೆ ಅವ್ರ ಮೇಲೆ ಏನೂ ಹೇರಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಒಬ್ಬರು ಸಿಂಗಲ್ ಲೇಡಿ, ನಮ್ಮ ತಂದೆ ಇದ್ದಿದ್ರೆ ವಿಷಯನೇ ಬೇರೆ. ಐ ರಿಯಲಿ ಮಿಸ್ ಹಿಮ್ ಎವ್ರಿ ಡೇ. ನಂಗೆ ಸ್ವಲ್ಪ ಮಾತಾಡಿದ್ರು ಅವ್ರ ಬಗ್ಗೆ ಅಳು ಬಂದ್ಬಿಡುತ್ತೆ. ಸೊ ಜಾಸ್ತಿ ಮಾತಾಡಲ್ಲ ನಾನು ಅವ್ರ ಬಗ್ಗೆ. ಹೀ ವಾಸ್ ಲೈಕ್ ನಾನು ಹೇಗೀಗ ನನ್ನ ಮಗಳನ್ನ ಭುವನ್ ಅವರು ಟ್ರೀಟ್ ಮಾಡ್ತಾರೆ, ನೌ ಹೀ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವೈ ಮೈ ಡ್ಯಾಡ್ ವಾಸ್ ಸೋ ಪ್ರೊಟೆಕ್ಟಿವ್ ಅಂತ. ಬಿಕಾಸ್ ಹೆಣ್ಮಕ್ಳು ಹಾಗೇನೆ, ತಂದೆ ಅಂದ್ರು ಪೆಟ್ಟಾಗಿರ್ತೀವಿ. ನಾನಂತೂ ನನಗೆ ಗೊತ್ತಿರೋ ಪ್ರಕಾರ ನಾನು 7th ಸ್ಟ್ಯಾಂಡರ್ಡಿಗೆ ಹೋಗೋವರೆಗೂ ಕೂಡ ನಮ್ಮಪ್ಪ ನನ್ನನ್ನು ಹೆಗಲ ಮೇಲೆ ಕೂರಿಸ್ಕೊತಾ ಇದ್ರು. ಅಷ್ಟು ಅಪ್ಪ ಅಂದರೆ. ಐ ಯೂಸ್ ಟು ಲೈಕ್ ಅಮ್ಮ ಆಲ್ಸೋ, ಬಟ್ ಅದೇನಂದ್ರೆ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಿದ್ರು, ಬೈತಾ ಇದ್ರು. ಕುಕ್ಕು ನೋರಾಣಿ ಸ್ಟ್ರಿಕ್ಟ್ ಇರ್ತಿದ್ರು. ಸೊ ಅದಕ್ಕೆ ಅಮ್ಮನ ಯಾವಾಗಲೂ ಒಂಥರ ಪ್ರೀತಿ ಇರ್ತಿತ್ತು. ಬಟ್ ಕುಕ್ಕು ನಾಟ್ ಆನ್ ದಿಸ್. ಬೇಬಿಗೆ ಮಾಡಿದ, ಅದಕ್ಕೆ ಮಾಡುತ್ತೆ, ಬೇಬಿಗೆ ಮಾಡಿ. ಡೂ ಮೇಕಪ್ ಫಾರ್ ಬೇಬಿ.
ಸೊ ಅದೊಂದು ಭುವನ್ ಅವ್ರು ಹಂಗಲ್ಲ, ಹೀ ಈಸ್ ಲೈಕ್ ನೀನ್ ಬೈಬೇಡ ಚಿಬಾ ಜೂಜಿ ಬಪ್ಪ, ಐ ಯು ಸ್ಲೀಪಿ? ನನ್ನ ವಿಡಿಯೋ ಆಪರೇಟರ್ ಇಸ್ ಮೈ ಡಾಟರ್. ಸೊ ಎಸ್ ಗೈಸ್, ಸೊ ಐ ಏನ್ ಹೇಳೋದು, ರಿಚುವಲ್ ನಮ್ಮ ತಾಯಿ ಏನೇನು ತಂದಿದ್ದಾರೆ ಅಂತಲೂ ತೋರಿಸ್ತೀನಿ ನಾನು ನಿಮಗೆ, ಏನೇನು ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಐ ವಿಲ್ ಡೆಫಿನೆಟ್ಲಿ ಶೋ ಇಟ್ ಟು ಯು. ಎಸ್, ಸೊ ದಟ್ಸ್ ಮೈ ಮೇಕಪ್. ಅಂದರೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬಿಕಾಸ್ ಫ್ಯಾಮ್ಲಿ ಅಲ್ವಾ. ಆ್ಯಂಡ್ ದ್ಯಾಟ್ ಮೀಟಿಂಗ್ ಆಲ್ಸೋ ನಾಟ್ ಲೈಕ್ ಶೂಟಿಂಗ್ ಥರದ್ದಲ್ಲ, ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಎಸ್, ದಟ್ಸ್ ಅಬೌಟ್ ಇಟ್. ಮುಂದಿನ ಇದನ್ನು ಪಾರ್ಟ್ 1 ಪಾರ್ಟ್ 2 ಮಾಡ್ತೀನೋ ಗೊತ್ತಿಲ್ಲ, ಬಟ್ ಯಾ ನಾನು ತೋರಿಸ್ತೀನಿ ನಮ್ಮ ತಾಯಿ ಏನೇನು ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಒಂದಷ್ಟು ವಿಜುವಲ್ಸ್ ಐ ವಿಲ್ ಶೋ ಇಟ್ ಯು. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ಸೇ ಬಾಯ್ ಬಾಯ್, ಬಾಯ್ ಬಾಯ್, ಸೇ ಬಾಯ್ ಬಾಯ್, ಬಾಯ್ ಬಾಯ್, ಬಾಯ್ ಬಾಯ್ ಗುರು. ಅಲ್ಲಿ ಬಿಚ್ಚಿರಮ್ಮ, ಮೆಲ್ಲೆ ಮೆಲ್ಲೆ ಫುಲ್ ಅಚ್ಚ ಬೇರೆ ಮೇಕಪ್ ಮಾಡುತ್ತಾರೆ ಅಂದ್ರೆ ಆಂಟಿ. ಮೇಕಪ್ ಮಾಡಿದ್ದೇನೆ, ಮೇಕಪ್ ಮಾಡಿ ಎಂತೂ ಮಾಡಿಡ್ ಬಂದ್ಯಾ, ಕ್ರೀಮ್ ಎಂತೂ ಉಟ್ಕೊಂಡು ಬಂದೆ ನೀನು ಸುಂದರಿ, ನನಗೆ ಗ್ಯಾಪ್ ಕಟ್ ಮಾಡೋದು ಇದು ಚಾಯ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ, ನಮ್ಮ ತಾಯಿ ಮತ್ತು ಚಿಕ್ಕಮ್ಮ ಊರಿಂದ ಬರ್ತಾ ಇದ್ದಾರೆ ಎಲ್ಲ ಅಡುಗೆ ಮಾಡಿಕೊಂಡು ಅಂತ. ಸೊ ದಿಸ್ ಇಸ್ ಕಾಲ್ಡ್ ಕೂಪತಿ ಶಾಸ್ತ್ರ. ಸೊ ಕೂಪತಿ ಶಾಸ್ತ್ರದಲ್ಲಿ ಕೂಪತಿ ಶಾಸ್ತ್ರದಲ್ಲಿ ಬಸ್ರಿ ಹೆಣ್ಮಗಳಿಗೆ ತಾಯಿ ಮನೆಯಿಂದ ಮೊದಲು ಊಟ ಬರುತ್ತೆ. ಅದು 7ನೇ ತಿಂಗಳಲ್ಲಿ ಇಲ್ಲ 5ನೇ ತಿಂಗಳಲ್ಲಿ, ಆಡ್ ಮಂತಲ್ಲಿ ಕೊಡಬೇಕು. 9ನೇ ತಿಂಗಳು ತುಂಬ ಡೇಂಜರ್ ಅಲ್ಲ, ಯಾವಾಗ ಡೆಲಿವರಿ ಆಗಿಬಿಡುತ್ತೆ ಹೇಳೋಕ್ಕಾಗಲ್ಲ. ಅದಕ್ಕೆ 7ನೇ ತಿಂಗಳಲ್ಲಿ ಯೂಶಲಿ ಪ್ರಿಫರ್ ಮಾಡ್ತಾರೆ. ನಾನಿನ್ನೊಂದು 2 ದಿನದಲ್ಲಿ 7ನೇ ತಿಂಗಳು ತುಂಬಿ 8ನೇ ತಿಂಗಳಿಗೆ ಹೋಗ್ಬಿಡುತ್ತೆ ಅಂತ ಹೇಳಿ ವಿ ಆರ್ ಡೂಯಿಂಗ್ ಇಟ್ ಟುಡೇ. ಸೊ ತಾಯಿ ಮತ್ತು ನಮ್ಮ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ಆ್ಯಂಡ್ ಯಾ, ಸೊ ಅವ್ರೀಗ ನಮ್ಮ ಕೂಪತಿ ಶಾಸ್ತ್ರ ಶುರು ಮಾಡ್ತೀವಿ. ಸೊ ಕೂಪತಿ ಶಾಸ್ತ್ರ ಊಟ ಮಾತ್ರ ಅಲ್ಲ, ಅವರು ಮನೆಯಿಂದ ಹೂವು, ಬಳೆ, ಅರಿಶಿನ ಕುಂಕುಮ ಇದೆಲ್ಲ ತರಬೇಕು. ಅದೆಲ್ಲ ತಂದಿದ್ದಾರೆ. ಸೊ ವಿ ವಿಲ್ ಸ್ಟಾರ್ಟ್. ಎಸ್ ಬಾರಿ. ಸೊ ದಿಸ್ ಇಸ್ ಮೈ ಮಾಮ್. ಯಾ, ಚೆನ್ನಾಗಿ ಓಕೆ. ఏంటి ಬಾ. ಸೊ ಇದು ನಮ್ಮ ಚಿಕ್ಕಮ್ಮ ರೇಣು ಆಂಟಿ. ಸೊ ಡೆಫಿನೆಟ್ಲಿ ಇವರು ಕೂಡ ತಾಯಿ ಸಮಾನ ನನಗೆ. ಚಿಕ್ಕ ವಯಸ್ಸಿಂದ ನನ್ನ ಮಗುಗೂ ನನಗೂ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಎಲ್ಲ ಮಾಡಿದ್ದಾರೆ, ನನ್ನ ಮಗಳಿಗೂ ಮಾಡಿದ್ದಾರೆ ಅದನ್ನು. ಅಜ್ಜ ಉರ್ಮಿಳಾ ಅವಾಗ 3 ಜನ ಮಾಡೋದು. ಸೊ ಇದು ಯೂಶಲಿ ಶಾಸ್ತ್ರ 3 ಜನ ಮಾಡಬೇಕು. ಅದಕ್ಕೆ ನನ್ನ ನ್ಯಾನಿ ಕೂಡ ಮಾಡ್ತಾ ಇದ್ದಾರೆ ಅದನ್ನು. ಥೋಡಾ ಸಲ ಬಸ್ ಓಕೆ, ಬಸ್ ಕೊಯ್ ಬಾತ್. ಬಳೆ ನಾನು ಹೇಳಿದೆ ದೊಡ್ಡ ಸೈಜ್ ತೊಗೊಂಡು ಬನ್ನಿ ಅಂತ ತಂದಿದ್ದಾರೆ. ಓಕೆ ಓಕೆ, ನೋ ಪ್ರಾಬ್ಲಮ್. ಹಿಂಗೈತೆ. ಥ್ಯಾಂಕ್ ಯು. ಇಲ್ಲಿ ಬ್ಯಾಂಡ್ ಉಂಟು ಅಂಡ ಮೇಲೆ ಇಂದ ನೆಟ್ರಿ ಹಚ್ಚಿ. ಬಳೆ, ಈಗ ಹೂವ. ಸೊ ನಮ್ಮ ಕೊಡವ ಸಂಪ್ರದಾಯದಲ್ಲಿ ಸೀಮಂತ ಅನ್ನೋದಿಲ್ಲ. ಸೊ ಸೀಮಂತ ಶಾಸ್ತ್ರ ಅಂತ ಇಲ್ಲ, ಇರೋದೇ ಇದು ಕೂಪತಿ ಶಾಸ್ತ್ರ. ಸೊ ಇದರಲ್ಲೇ ಬಸ್ರಿ ಬಯಕೆನ ಪೂರೈಸ್ತಾರೆ. ಈ ಥರ ಅರಿಶಿನ ಕುಂಕುಮ, ಬಳೆ, ಏನು ಬಾಮ ಬೇರೆ ಅರಿಶಿನ ಕುಂಕುಮ, ಬಳೆ, ಹೂವು ಹೀಗೆ. ಸೊ ಇದು ನಮ್ಮ ಕೂಪತಿಯ ಫಸ್ಟ್ ಡಿಶ್, ಮೊಸರನ್ನ. ಅದನ್ನು ಇದಕ್ಕೆ ಕೂಪತಿ ಅಂತ ಹೇಳ್ತಾರೆ. ಕೊಡವ ಭಾಷೆಯಲ್ಲಿ ಕೂಪತಿ ಅಂತ ಹೇಳಿದ್ರೆ ಟಿಫಿನ್ ಅಂತ. ಸೊ ಟಿಫಿನ್ ಕ್ಯಾರಿಯರ್ ಮುಂಚೆ ಇರಲಿಲ್ಲ. ಅವಾಗೇನು ಮಾಡ್ತಿದ್ರು, ಬಾಳೆ ಎಲೆನ ಸ್ಟವ್ ಮೇಲೆ ಹಾಕಿ ಅದನ್ನು ಸ್ವಲ್ಪ ಬಾಡಿಸಿ ಸಾಫ್ಟ್ ಮಾಡಿ ಅದರೊಳಗಡೆ ಊಟ ಹಾಕ್ತಿದ್ರು. ಸೊ ದಿಸ್ ಇಸ್ ಮೈ ಕೂಪತಿ. ಕೂಪತಿಯ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದು ಮೊಸರನ್ನ. ಎಸ್, ದಟ್ಸ್ ದ ಕೂಪತಿ.
ಇದನ್ನ ಸೈಡಲ್ಲಿ ಇಟ್ಬಿಡ್ತೀನಿ. ಇದು ಮೊದಲು ತಿನ್ಬೇಕು ನಾನು, ಆದರೆ ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಒಂದೊಂದೇ ತಂದ್ಬಿಡ್ತೀನಿ. ಎಲ್ಲಡ್ತು ಬಂದು ಬೆಚ್ಚಿದೆ ಒಂದೊಂದೇ. ಈಗ ಏನೇನು ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಡಿಶಸಲ್ಲಿ ಏನಂತ ಹೇಳಿದ್ರೆ ಆಡ್ ನಂಬರಲ್ಲಿ ಇರಬೇಕು ಡಿಶಸ್. ಸೊ ಇಡು ರೇಟಿ ಇಟ್ಟಿತ್ತು ಪೋಯ್ರಿ ಅಲ್ಲ, ನೀನೇ ಪಾಪುಟ್ ಇಟ್ಟಿತ್ತು ಪುನಃ ಕರಿ ಅಲ್ಲ, ನೀನು ಇದು ಇಟ್ಟಿತ್ತು. ಕೈಲೇ ಇಡು ಪರ್ಲೆ ಒಂದಪ್ಪ. ಆಕ್ಚುಲಿ ಇದೇ ಬಾಳೆ ಎಲೆಯಲ್ಲಿ ಇಟ್ಟಂಡು ತಿಂಬ ಅಲ್ಲ. ಪಲ್ಲೆ ನೋ ಪ್ರಾಬ್ಲಮ್. ಪಲ್ಲೆ ಪಲ್ಲೆ ಇದು ಸೈಡ್ಲಿಪ್ಪ. ಇಡಿ. ದಿಸ್ ಇಸ್ ಕಾಲ್ಡ್ ಪಾಪುಚ್ಚು. ಮದಿ ಮದಿ ದಂಡ್ ಮದಿ. ಅಂಡ್ ದಿಸ್ ಇಸ್ ಮಟನ್ ಕರಿ ಐತಲ್ಲ ಸಾಂಬಾರ. ಇದೆಂತ ಚಿಕನ್ ಕರಿಯಾ? ಚಿಕನ್ ಕರಿ. ಓಕೆ, ಇನ್ನೂರು ಪೀಸ್. ಓಕೆ, ಮದಿ ಮದಿ ಮದಿ. ಮದಿ. ಸೊ ಇದರಲ್ಲೂ ಕೂಡ ಬಿಡು ನಂಬರ್ ಆಫ್ ಡಿಶಸ್ ಅಂತ ಇರುತ್ತೆ. ಆಡ್ ನಂಬರಲ್ಲೇ ಮಾಡ್ಕೊಂಡು ಬರಬೇಕು. ಸೊ ಇಟ್ ಕ್ಯಾನ್ ಬಿ 5, 7, 9 ಆ ಥರ ಆಡ್ ನಂಬರ್. ಸೊ ಈಗ ಪಾಪುಟ್ ಆಯಿತು, ಕೋಳಿ ಕರಿ ಆಯಿತು, ಚಿಕನ್ ಕರಿ ಆ್ಯಂಡ್ ಎಗ್ ಮಸಾಲ. ದಿಸ್ ಇಸ್ ಮಟನ್. ಸೊ ಪಾಪ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಊರಿಂದ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಮಟನ್ ಕರಿ, ಬೆಂಡೆ ಪಲ್ಯ. ದಿಸ್ ಇಸ್ ಬೆಂಡೆ ಪಲ್ಯ. ಅಲ್ಲ ನೀ ಎಲ್ಲ ಚೆಂಚನ ಇಟ್ರು ನಾನು ಶಾಸ್ತ್ರಕ್ಕೆ ಚೆಂಚನ ಇಟ್ರು ತೆಂಗಿ ಭಯನ ಎಂತ ಕೊಂಡು ಕಟ್ಟರು. ಪಾಯಸ. ವಾಟ್ ಎಲ್ಸ್? ಹಾಂ ಉರ್ಮಿಲ್ಲ ಹೇಳಿಕೆ. ಸೊ ತೊಪ್ಪು ಪಲ್ಯ. ಮ್ಯಾಂಗೋ ಕರಿ. ಇಲ್ಲಿ ಇಡೋಕೆ ಎಂತ ಪಲಾವ್ ಎಂತ ಉಂಡ ಇಲ್ಲಿ? ಸರಿ, ಓಕೆ. ಇಲ್ಲ ಇಲ್ಲಿ ಇಚ್ಚಕ್ಕೆ ಸ್ಪೇಸ್ ಬುಟ್ಟಿ ತುಳಿರ ಅದಂಗೆ. ಇದು ದಿಸ್ ಇಸ್ ನಮ್ಮ ಕೊಡವ ಸ್ಪೆಷಾಲಿಟಿ ಮಾಂಗೆ ಕರಿ ಅಂತ ಹೇಳ್ತೀವಿ. ಅಂದರೆ ಮಾವಿನ ಹಣ್ಣಿನ ಕರಿ. ಭುವನ್ ಅವ್ರ ಫೇವ್ರೇಟ್ ಇದು ಆ್ಯಕ್ಚುಲಿ. ಹಿ ಲವ್ಸ್ ಮಾಂಗೆ ಕರಿ. ಸೊ ಪಾಯಸ ಇಟ್ಟಿತ್ತಾಯ್ತು ಬೋರ್ ಇರ್ತದೆ. ಸೊ ಇಲ್ಲಿವರೆಗೂ ಆಮೇಲೆ ಕೌಂಟ್ ಮಾಡಿ ಎಲ್ಲ ಆದ್ಮೇಲೆ ಕೌಂಟ್. ಕೂಲೆ ಪುಟ್ಟ. ಸೊ ಕೂಪತಿ ಅನ್ನೋದು ಶುರುವಾಗಿದ್ದು ಹೇಗೆ ಅಂತ ಹೇಳಿದ್ರೆ, ಆವಾಗಿನ ಕಾಲದಲ್ಲಿ ತುಂಬ ಏನು ಹೇಳೋದು, ಹಾಂ ದಿಸ್ ಇಸ್ ಕಡುಂಬುಟ್ಟು. ಇನ್ನೂರು ದಂಡು ಪರ್ಲ ಪುಟಾಣಿ ಕಡುಂಬುಟ್ಟು. ಬೆಣ್ಣೆ ಕಡುಂಬುಟ್ಟು. ಎಸ್. ಸೊ ಇದೆರಡು ನಾನು ಆಗಲೇ ಹೇಳಿದೆ ನಿಮಗೆ, ರೈಸ್ ರವಾದಲ್ಲೇ ಮಾಡೋದು. ಬಟ್ ಒಂದು ಇಂಗಿಸ್ಬಿಟ್ಟು ಮಾಡ್ತಾರೆ, ಒಂದು ರೈಸ್ ರವಾ ಮೇಲೆ ತೆಂಗಿನಕಾಯಿ ಇದೆಲ್ಲ ತುರಿದು ಅದೊಂದು ಶೇಪಲ್ಲಿ ಮಾಡ್ತಾರೆ. ಸೊ ಕೂಪತಿ ಅನ್ನೋದು ಮುಂಚೆ ಶುರುವಾಗಿದ್ದು ಹೆಂಗೆ ಅಂದರೆ, ಈ ಥರ ಬಸ್ರಿ ಹೆಣ್ಮಕ್ಳು ಮನೇಲಿರ್ಬೇಕಾದ್ರೆ ಅವರಿಗೆ ಒಂದು ಕಡೆಯಿಂದ ಊಟ ತೊಗೊಂಡು ಹೋಗಿ ಕೊಡಬೇಕು. ದಿಸ್ ಇಸ್ ದ ಮೋಸ್ಟ್ ಸ್ಪೆಷಲ್ ಕೊಡವ ಡಿಶ್ ಕೂಲೆ ಪುಟ್ಟು. ಸೊ ಕೂಲೆ ಪುಟ್ಟು ಅಂತ ಹೇಳಿದ್ರೆ ಹಲಸಿನಣ್ಣಲ್ಲಿ ಮಾಡುವಂಥ ಒಂದು ಪುಟ್ಟು. ದಿಸ್ ಇಸ್ ದ ಮೋಸ್ಟ್ ಆಸ್ಪಿಷಿಯಸ್ ಡಿಶ್ ಆಫ್ ಕೊಡವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ಬಾಳೆ ಎಲೆಯಲ್ಲಿ ಮಾಡ್ತಾರೆ. ಬಾಳೆಹಣ್ಣನ್ನು ಹೆಚ್ಚಿಕ್ಬಿಟ್ಟು ಹಲಸಿನಣ್ಣಲ್ಲಿ ಮಾಡ್ತಾರೆ. ಮೆಲ್ಲೆ ತಪ್ಪಲಿಗೆಪ್ಪ. ಹಲಸಿನಣ್ಣಲ್ಲಿ ಮಾಡ್ತಾರೆ. ಟಕ 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 ತಂಗಿರಿದು ಹಲಸಿನಣ್ಣಲ್ಲಿ ಮಾಡ್ತಾರೆ. ಹಲಸಿನಣ್ಣ ಚೆನ್ನಾಗಿ ಹೆಚ್ಚಿಕ್ಬಿಟ್ಟು ಅದಕ್ಕೆ ಅಕ್ಕಿ ರವೆನ ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ, ಬೆಲ್ಲ, ಇನ್ನೆಂತೆಲ್ಲದಿದೆ ವಾಟ್ ಇಲ್ಸ್, ತುಪ್ಪ, ಬೆಲ್ಲ, ಎಳ್ಳು, ಒಂದು ಕಾರ್ಡಮಮ್, ಇಲೈಚಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನ ನಾನು ಆಗಲೇ ಹೇಳಿದ್ನಲ್ಲ ಬಾಳೆ ಎಲೆನ. ಕೂಪತಿ ಅನ್ನೋದು ಬೇಸಿಕ್ಲಿ ಕೂಪತಿ ಇಸ್ ನಥಿಂಗ್ ಬಟ್ ಟಿಫಿನ್ ಥರ, ಕ್ಯಾರಿಯರ್ ಥರ. ಸೊ ಬಾಳೆ ಎಲೆ ಇದನ್ನ ಕೂಲೆ ಎಲೆ ಅಂತಲೇ ಒಂದು ಎಲೆ ಇದೆ. ಆ ಮರದ್ದು ಕೂಲೆ ಮರ ಅಂತ ಹೇಳ್ತಾರೆ. ಕೂಲೆ ಎಲೆನಲ್ಲೇ ಮಾಡಿದ್ದಾರೆ. ಬಾಳೆ ಎಲೆಯಲ್ಲೂ ಮಾಡ್ಬೋದು. ಅದನ್ನು ಫೈರ್ ಮೇಲಿಟ್ಟು ಅದನ್ನ ಸಾಫ್ಟ್ ಮಾಡಿ ಅದ್ರ ಒಳಗಡೆ ಹಾಕಿ ಕುಕ್ಕರಲ್ಲಿಟ್ಟು ಬೇಯಿಸ್ತಾರೆ. ಕುಕ್ಕರ್ ಇಲ್ಲ, ನಮ್ಮದು ಸ್ಯಾಕಲ ಅಂತ ಹೇಳ್ತೀವಿ, ಸ್ಟೀಮ್ ಕುಕ್ಕರ್, ಅದರಲ್ಲಿ ಹಾಕಿ ಮಾಡಿ. ಸೊ ಎಸ್, ಇಚ್ಚಿಗೆಯಾ ಲೇಡೀಸ್ ಆಚಾ ಇಚ್ಚಿಗೆ ಡಿಶಸ್ಸಾ ಅಣ್ಣಡೈಕ ಎಲ್ಲ ಒಕ್ಕಚ್ಚೆ ಕಾಟಡ ಅಂದು ಅಚ್ಚಿಗೆ ಅಲ್ಲ? ಹಾಂ, ಸ್ವೀಟು ಆಚಲ್ಲ? ಓಕೆ, ಸರಿ. ಓಕೆ, ಇವಾಗ ನಾನು ಹೇಳ್ತಾ ಬರ್ತೀನಿ ಏನೇನು ಅಂತ. ದಿಸ್ ಇಸ್ ಎಗ್ ಇಟ್ಟಿತ್ತು.
ಇದು ಮಟನ್ ಕರಿ, ಪಾಪುಟ್ಟು, ಚಿಕನ್ ಕರಿ, ಎಗ್ ಮಸಾಲ, ಬೆಂಡೆ ಪಲ್ಯ, ಮಾಂಗೆ ಕರಿ, ದಟ್ ಈಸ್ ಮ್ಯಾಂಗೋ ಕರಿ, ಸೊಪ್ಪು ಪಲ್ಯ, ತೊಪ್ಪು ಪಲ್ಯ ನಮ್ಮ ಭಾಷೆಯಲ್ಲಿ, ಕೂಲೆ ಪುಟ್ಟು ಹಲಸಿನ ಹಣ್ಣಿಂದು, ಕಡುಂಬುಟ್ಟು, ಪಾಯಸ. ಎಸ್, ಇದೆಲ್ಲ ಶಾಸ್ತ್ರಕ್ಕೆಲ್ಲ ಇಷ್ಟಿಷ್ಟೇ ಹಾಕೊಂಡಿರೋದು, ಬಿಕಾಸ್ ನಾನು ಎಲ್ಲ ತಿನ್ನಬೇಕು, ಎಲ್ಲ ಟೇಸ್ಟ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ಡ್ ರೈಸ್, ಮೊಸರನ್ನ, ಮೋರ್ ಕೂಳು. ಸೊ ಈಗ ನಾನು ಕೌಂಟ್ ಮಾಡೋಣ, ನೋಡೋಣ ಆಡ್ ನಂಬರ್ಸಲ್ಲಿ ಇದೆಯಾ, ಈವನಲ್ಲಿದೆಯಾ. ಈವನಲ್ಲಿದ್ರೆ ಸ್ವಲ್ಪ ರೈಸ್ ಹಾಕ್ಬಿಡೋದು ಅಷ್ಟೇ. ಸೊ 1 2 3 4 5 6 7 8 9 10 11. ವೆರಿ ಗುಡ್ ಲೇಡೀಸ್. ಕರೆಕ್ಟಾಗಿ ಆಡ್ ನಂಬರ್ಸಲ್ಲಿ ತಂದಿದ್ದಾರೆ. ಕ್ಲಾಸ್ ಪೆನಾಲ್ಟಿ. ಎಸ್, ಎಕ್ಸಾಕ್ಟ್ ಆಡ್ ನಂಬರಲ್ಲಿ ತಂದುಕೊಟ್ಟಿದ್ದಾರೆ ಅವರು. ಎಲ್ಲ ಸೇರಿ 11 ಡಿಶಸ್ ಇದೆ. ಸೊ ಆಡ್ ನಂಬರ್ಸಲ್ಲಿ ತರಬೇಕು. ಆ್ಯಂಡ್ ದ್ಯಾಟ್ಸ್ ಅಬೌಟ್ ಇಟ್. ಓಕೆ ಗೈಸ್, ಈಗ ಇದನ್ನು ತಿನ್ನಬೇಕು. ಆ್ಯಂಡ್ ನಾನು ತಿನ್ನೋಕ್ಕೆ ಶುರು ಮಾಡ್ತೀನಿ. ದೃಷ್ಟಿ ಆಗೋದು ಬೇಡ, ಅದಕ್ಕೆ ಫಸ್ಟು ಎಲ್ಲದನ್ನು ಸ್ವಲ್ಪ ತೆಗೆದು ಆಚೆ ಹಾಕಿಬಿಡೋಣ. ಬಿಕಾಸ್ ಅವ್ರು ಅಷ್ಟು ದೂರದಿಂದ ಮಾಡ್ಕೊಂಡು ಬಂದಿದ್ದಾರಲ್ಲ, ಯಾವುದಾದ್ರೂ ಆ ಥರ ಕೆಟ್ಟ ಎನರ್ಜಿ ಏನಿದ್ರೂ ಕೂಡ ಇವ್ರ ಜೊತೆಗೆ ಹೋಗ್ಬಿಡುತ್ತೆ. ದಾರು ಬಪ್ಲೆ, ಬಟ್ ಆ ಥರ ನಂಬಿಕೆ. ಎಸ್, ಡನ್. ನಮ್ಮ ಕ್ಯಾಮ್ರಾಮನ್ ಮೇಲೆ ಬಿದ್ದೋಯ್ತು. ಓಕೆ, ತಿನ್ಲಾ? ಹೌದಾ? ಓಕೆ, ವಿಲ್ ಸ್ಟಾರ್ಟ್ ದ ಕೂಪತಿ ಶಾಸ್ತ್ರ ಆಫ್ ಮೈ ಸೆಕೆಂಡ್ ಬೇಬಿ, ಮೈ ಫಸ್ಟ್ ಕೂಪತಿ ಆಫ್ ಮೈ ಸೆಕೆಂಡ್ ಬೇಬಿ. ದಾಳಿಂಬೆ, ಆನಿಯನ್, ಮೊಸರು ಎಲ್ಲ ಹಾಕಿ ಸೂಪರಾಗಿ ಮಾಡಿದ್ದಾರೆ. ವೆರಿ ನೈಸ್. ನಾನು ಅದನ್ನು ಲಾಸ್ಟಿಗೆ ಇಟ್ಕೊಂಡು, ಯೂಶ್ವಲಿ ಮೊಸರನ್ನ ಲಾಸ್ಟು, ಬಟ್ ನಮ್ಮ ಕೂಪತಿ ಶಾಸ್ತ್ರದಲ್ಲಿ ಫಸ್ಟ್ ಕೊಡ್ತಾರೆ, ಬಿಕಾಸ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸೊ ನಾನು ಬೇರೆಲ್ಲ ತಿಂತೀನಿ, ಅದಾದ್ಮೇಲೆ ಅಲ್ಲಿ ಗೋ ಬ್ಯಾಕ್ ಟು ದ್ಯಾಟ್. ಎಲ್ಲ ಪಲ್ಯ ಎಲ್ಲ ಕೂಟಿದ್ ಒಟ್ಟಿಯಲ್ಲಿಯಾ? ಹಾ, ಒಟ್ಟಿ ಕೊಡಿಯಲ್ಲೇನು ಉಂಟಲ್ಲ, ಅಲ್ಲಿ ಪುನಃ 13 ಅಪ್ಪ ಅಲ್ಲ. ಸೊ ಇನ್ನೂ ಒಂದು ಡಿಶ್ ಮಿಸ್ ಆಗಿದೆ ಆಕ್ಚುಲಿ, ಒಟ್ಟಿ ಮಾಡ್ಕೊಂಡ್ ಬಂದಿದ್ದಾರೆ. ಅಕ್ಕಿ ಒಟ್ಟಿ ಹೇಳ್ತೀನಿ ಬಾ. ಓಕೆ, ಕೂಲೆ ಪುಟ್ಟು ಒಂದು ನಮ್ಮ ಚಿಕ್ಕಮ್ಮ ಮಾಡ್ಕೊಂಡ್ ಬಂದಿದಂತೆ. ಸೊ ಅದನ್ನ ತೆಗೆದ್ರೆ 11. ಹಾ, ಎಸ್. ಸೊ ಗೈಸ್, ನಾನೀಗ ಊಟ ಮಾಡ್ತೀನಿ. ದಿಸ್ ಇಸ್ ಪಾಪುಟ್ ಆ್ಯಂಡ್ ಚಿಕನ್ ಕರಿ. ಒಂದು ಸ್ವಲ್ಪ ಟೇಸ್ಟ್. ನಮ್ಮಮ್ಮ ಸ್ಪೆಷಾಲಿಟಿ ಇಸ್ ಚಿಕನ್ ಕರಿ ಆ್ಯಂಡ್ ಪಾಪುಟ್. ದಿಸ್ ಇಸ್ ದ ಬೆಸ್ಟ್. ಅಂದರೆ ನಮ್ಮದೆಲ್ಲ ಏನಾದರೂ ಈವೆಂಟ್ ಆದರೆ, ನಮ್ಮ ಫಂಕ್ಷನ್ಸ್ ಆದರೆ, ನಮ್ಮಮ್ಮಗೆ ಆರ್ಡರ್ ಕೊಡೋದು ಗೀ ರೈಸ್, ಪಾಪುಟ್ ಕೋಳಿ ಕರಿ, ಆಮೇಲೆ ಒಂದು ವೆಜಿಟೇಬಲ್ ಪಲಾವ್ ಮಾಡ್ತಾರೆ. ಇಟ್ ಇಸ್ ವೆರಿ ಗುಡ್. ಆಯ್ತಾ? ಬಾರಿ ಬಾರಿ ದಂಡಳು ಸ್ಟಾರ್ಟ್ ಆಚಿ ಅಲ್ಲ, ನಿಂಗೆ ಇಲ್ಲಿಗೆ ಬಾರಿ ಇಂದು ತಕ್ಬರಿ ಹೋಗಿ ದಂಡಳು ಇಲ್ಲಿಗೆ ಬಾರಿ ಇಂದು ಆ ಪ್ಲೇಟಲ್ಲಿ ಬೇಯ್ರಿ ಬಾರಿ ಇಲ್ಲಿಗೆ ಹೊಟ್ಟೆ ಆಫ್ ಮಾಡುವ. ಓ ಗರಂ ಕರೋ ಮಿಲ ರೈಸ್ ರೋಟಿ ತುಂಬ ಗರಂ ಕರೋ. ಬಾರಿ ಬಾರಿ ಇಂದು. ಎಸ್, ಒಟ್ಟಿ ಒಟ್ಟಿ ಒಂದು ತಪ್ಪ ಕಣ್ಣ. ಸೊ ಇದು ಅಕ್ಕಿ ಒಟ್ಟಿ. ಅಕ್ಕಿ ಒಟ್ಟಿ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡೆಲಿಕಸೀಸ್ ಆಫ್ ನಮ್ಮ ಕೊಡವ ಸಂಪ್ರದಾಯದಲ್ಲಿ. ಅಕ್ಕಿ ಒಟ್ಟಿ ತೊಪ್ಪು ಪಲ್ಯ ಇಸ್ ದ ಗ್ರೇಟ್ ಕಾಂಬಿನೇಷನ್. ಸೊ ಆ್ಯಕ್ಚುಲಿ ಇದೇನಂತ ಹೇಳಿದ್ರೆ, ಕೂಲೆ ಪುಟ್ ನಮ್ಮ ಚಿಕ್ಕಮ್ಮ ಮಾಡ್ಕೊಂಡು ಬಂದಿದಂತೆ. ಸೊ ಅದನ್ನು ನಾನು ಆ್ಯಡ್ ಮಾಡಬಾರ್ದಂತೆ, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಇಟ್. ಇಟ್ಸ್ ಓಕೆ. ಸೊ 11 ಡಿಶಸ್ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ, ಒಂದು ನಮ್ಮ ಅತ್ತೆ ಮಾಡ್ಕೊಂಡು ಬಂದಿದ್ದಾರೆ, ಐ ಮೀನ್ ಚಿಕ್ಕಮ್ಮ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರದ್ದು ಆಡ್ ನಂಬರ್, ಇವ್ರದ್ದು ಆಡ್ ನಂಬರ್, ಅಲ್ಲಿಗೆ ಸರಿ ಹೋಯ್ತು. ಸೊ ಥ್ಯಾಂಕ್ ಯು ಲೇಡೀಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹಾಂ, ಥ್ಯಾಂಕ್ ಯು. ಪಾಪ ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದು
ಎಂತ ತಿರಿ ನೀನು ಉಣ್ಣಪ್ಪ ಮಾಡಿ ಬಂದ ಖುಷಿಗೆ ಚಾಳಿ ಉಣ್ಣದೇ ಇರ್ತಾರೆ. ಕನ್ನಡದ ಪರಿ ನಾವು ಮಾಡ್ಕೊಂಡಿದ್ದು ಅವಳಿಗೆ ಇಷ್ಟ ಆಗಿದೆ, ಯಾವ್ದು ಇಷ್ಟ ಆಗಿದೆ ಅದೆಲ್ಲ ಚೆನ್ನಾಗಿ ತಿನ್ಲಿ ಅಂತ ತಗೊಂಬಂದಿದ್ದೀವಿ. ಓಕೆ ನೀನು ಅಣ್ಣ ನೀನು ಇಲ್ಲಿ ರೊಟ್ಟಿ ತುಂಬಾ ಇಷ್ಟ, ರೊಟ್ಟಿ ಅದು ತಂದಿದ್ದೀವಿ. ಇಲ್ಲಿ ಅರ್ಶಿನ ನಮ್ಮ ಮಗಳಿಗೆ ಕೂರ್ಗ್ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಪಾಪುಟ್ಟು ಕಡ್ಬುಟ್ಟು ರೊಟ್ಟಿ ಅಂತೇಳಿ ಎಲ್ಲ ಸೊಪ್ಪು ಪಲ್ಯ ರೊಟ್ಟಿ ಅಂದ್ರೆ ಅವಳ ಫೇವ್ರೇಟ್. ಅದಕ್ಕೋಸ್ಕರ ಅವಳಿಗೆ ಏನೇನು ಇಷ್ಟ ಇದೆ ಅದೆಲ್ಲ ಮಾಡಿ ತಗೊಂಡು ಬಂದಿದ್ದೀವಿ. ಚೆನ್ನಾಗಿ ತಿಂದು ಆರೋಗ್ಯವಾಗಿರು, ಒಳ್ಳೆ ಮಗುನ ಕೊಡು ಅಷ್ಟೇ. ಅಷ್ಟೇ ಎಲ್ಲ ಆದ್ಮೇಲೆ ಒಳ್ಳೆ ಮಗುನ ಎತ್ಕೊಡು. ಒಳ್ಳೆ ಮಗು, ಗಂಡು ಮಗು. ಹೌದಾ? ಗಂಡು ಮಗು ಎಂತ? ಅಲ್ಲ ಎಂತ ಗಂಡು ಮಗುನೇ ಏನು ಅಂಟಿಕ आंटी हिंदी ना ढूंढो. हिंदी अंतनो अभी जो बोला उसको हिंदी में बोलना है. बोलो. हमको मालूम है हिंदी. हिंदी मालूम है ಊರ್ಮಿಳನ ओके फाइन. सो गाइस हिंदी तक पर हिंदी तक हिंदी मालूम नहीं. क्या बोला? क्या बोला? ಸೊ ನನ್ನ ಪ್ರೀತಿ ಅಮ್ಮ ಮತ್ತು ಚಿಕ್ಕಮ್ಮನಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇಟ್ಸ್ ನಾಟ್ ಈಸಿ. ಬೆಳಿಗ್ಗೆ 4 ಗಂಟೆಗೆ ಎದ್ದೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ಬಂದು ಟ್ರಾವೆಲ್ ಮಾಡಿ ಇಲ್ಲಿ ಇಷ್ಟೊತ್ತು ತಿನ್ನೋದು ನನಗೆ ಬೇಜಾರಾಗ್ತದೆ. ಇನ್ನು ಊಟ ಮಾಡು. ಸರಿ ಆಯ್ತು ಆಯ್ತು ಟೈಮು. ಇದಕ್ಕಿಶ್. ಓಕೆ ಥ್ಯಾಂಕ್ ಯು. ಓಕೆ ಗೈಸ್, ಸೊ ದಿಸ್ ವಾಸ್ ಕುಪತಿ ಶಾಸ್ತ್ರ. ನನ್ನ ಚಾನೆಲ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಪೇಜನ್ನು ಹರ್ಷಿಕಾ ಪೂರ್ಣಚ ಅಫಿಷಿಯಲ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಏನು ಹೇಳೋದು, ಹ್ಯಾಪಿ ಪ್ರೆಗ್ನೆನ್ಸಿ ನೀವು ವಿಶ್ ಮಾಡ್ತಾನೆ ಇದ್ದೀರಾ. ಸೇಫ್ ಡೆಲಿವರಿನೂ ಕೂಡ ವಿಶ್ ಮಾಡಿ. ನಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಹೀಗೆ ಇರಲಿ. ನನ್ನ ಭುವನ್ ಅವರ, ನನ್ನ ಮಗಳ, ಮುಂದೆ ಬರುವಂಥ ಮಗುವಿನ ಮೇಲೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಭುವನ್ ಅವರ ಸಿನಿಮಾ ಬರ್ತಾ ಇದೆ, ಅದ್ರ ಮೇಲೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ಲೀಸ್ ಕೀಪ್ ಬ್ಲೆಸ್ಸಿಂಗ್ ಅಸ್. ವಿ ನೀಡ್ ಆಲ್ ಯೋರ್ ಪ್ರೇಯರ್ಸ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹರ್ಷಿಕಾ ಪೂರ್ಣಚ ಅಫಿಷಿಯಲ್. ಥ್ಯಾಂಕ್ ಯು.